ನನ್ನ ಹೆಸರು ಬಾಬು ಅಂತ. ಸಕಲ ಭಕ್ತ ಬಾಂಧವರಿಗೆ ಎಲ್ಲ ಭಕ್ತರ ಕಡೆಯಿಂದ ಶ್ರೀರಾಮನ ಕಡೆಯಿಂದ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವಾಗ ಪ್ರತಿ ವರ್ಷದಂತೆ 117 ವರ್ಷದ ರಥೋತ್ಸವ ಶ್ರೀರಾಮ ಸೇವಾ ಸಮಿತಿಯಲ್ಲಿ ಇಲ್ಲಿ ನಡೀತಾ ಬರ್ತಾ ಇದೆ. ಪ್ರತಿ ಸಾರಿ ಅದೆಷ್ಟು ವೈಭೋಗ ಅದೆಷ್ಟು ವೈಭವ ಭಕ್ತಿ ಪೂಜೆ ಭಜನೆ ಮತ್ತು ಪ್ರತಿಯೊಂದು ಕಾರ್ಯಕ್ರಮಗಳು ಅತ್ಯಮೋಘವಾಗಿ ನಡೆಯುತ್ತವೆ. ಶ್ರೀರಾಮಚಂದ್ರನ ಆಶೀರ್ವಾದ ಪ್ರತಿಯೊಬ್ಬರ ಮೇಲೂ ಅದು ಯಾವ ರೀತಿ ಇದೆ ಎನ್ನುವುದು ಅವರವರ ಯೋಗ ಅನುಸಾರ ಗೊತ್ತಾಗುತ್ತೆ. ಪ್ರತಿ ಸಾರಿನೂ ಸಾವಿರಾರು ಜನ ಬಂದು ಇಲ್ಲಿ ಪೂಜೆಯಲ್ಲಿ ಭಾಗವಹಿಸಿ ಶ್ರೀರಾಮನ ಕೃಪೆಗೆ ಪಾತ್ರರಾಗುತ್ತಾರೆ. ಮತ್ತು ಪ್ರಸಾದ ವಿನಿಯೋಗದೊಂದಿಗೆ ಕೊನೆಯ ಈ ಪ್ರೋಗ್ರಾಮ್ನಲ್ಲಿ ಅದೆಷ್ಟು ಸಂತೋಷಪಡ್ತಾರೆ ಜನ ಅಂದರೆ ಅವರವರ ಮುಖಭಾವದಲ್ಲಿ ಅರ್ಥ ಆಗುತ್ತೆ. ಅದೆಷ್ಟು ತಲ್ಲೀನರಾಗಿ ರಾಮನ ಕೃಪೆಗೆ ಪಾತ್ರರಾಗಿ ಪೂಜೆಗೆ ಅದರೊಳಗೆ ತಲ್ಲೀನರಾಗಿಬಿಟ್ಟಿರ್ತಾರೆ ಪ್ರತಿಯೊಬ್ಬರೂ. ಪ್ರತಿ ಸಾರಿನೂ ಹೀಗೆ ನಡೆದು ಎಲ್ಲರಿಗೂ ತುಂಬ ಚೆನ್ನಾಗಿ. ಎಷ್ಟನೇ ವರ್ಷ ಸರ್ ಇದು ನಡೆಯೋದು? 117ನೇ ವರ್ಷ ಇದು ನಡೀತಾ ಇರೋದು. ಪ್ರತಿ ವರ್ಷ ಮಾರ್ಚ್ ತಿಂಗಳು ರಥೋತ್ಸವ ಇತ್ತಾ? ಮೆರವಣಿಗೆ ಇದೆ, ಪ್ರತಿ ಸಾರಿನೂ ಇರುತ್ತೆ. ಆ ರಥೋತ್ಸವ ಮುಗಿದ ಮೇಲೆ ಅನ್ನದಾನ ಇರುತ್ತೆ. ಉತ್ಸವ ಮೂರ್ತಿ ರಥದಲ್ಲಿ ಒಂದು ಸಾರಿ ದೇವಸ್ಥಾನದ ಪ್ರದಕ್ಷಿಣೆ ಆಗುತ್ತೆ. ಅದಾದಮೇಲೆ ಬರೀ ದೇವರನ್ನೇ ಒಂದು ಸಾರಿ ಉತ್ಸವ ಮೂರ್ತಿನ ಕರ್ಕೊಂಡು ಹೋಗಿ ಒಂದು ರೌಂಡ್ ಬರ್ತಾರೆ. ಅದಾದಮೇಲೆ ವಿಗ್ರಹನ ಒಳಗಡೆ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಪೂಜೆ ಪುನಸ್ಕಾರಗಳು ಮುಗಿದ ನಂತರ ಈ ಏರಿಯಾ ನಾರಾಯಣ ಪಿಳ್ಳೆ ಸ್ಟ್ರೀಟ್ ಅಂತ ಇರೋದು, ಅಲ್ಲಿ ಈ ದೇವಸ್ಥಾನ ಇರೋದು. ಎಲ್ಲರೂ ಭಕ್ತ ಬಾಂಧವರು ಮುಂದೆ 200 ವರ್ಷಗಳಿಗಿಂತ ಹಳೆಯದು ದೇವಸ್ಥಾನ. ಪ್ರತಿ ವರ್ಷವೂ ಹೀಗೆ ನಡ್ಕೊಂಡು ಬರ್ತಾ. ಆದರೆ ಈ ರಥೋತ್ಸವ ಬಂದು 117ನೇ ವರ್ಷ ನಡೀತಾ ಇರೋದು. ಆದ್ದರಿಂದ ನೆಕ್ಸ್ಟ್ ಕೂಡ ಬರ್ತಾ ಭಕ್ತ ಬಾಂಧವರು ಪ್ರತಿ ವರ್ಷವೂ ಹೀಗೆ ಬಂದು ವರ್ಷ ಅಂತ ಈ ರಥಯಾತ್ರೆ ಸೇವೆ ಮಾಡಿಸ್ತಿರೋದು ಇವತ್ತು ನಾವು. ಇದು ಸುಮಾರು 117 ವರ್ಷದಿಂದ ಸತತ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಿರೋ ಪದ್ಧತಿ ಇದು. ಸೊ ಈ ಸಲಿನೂ ಚೆನ್ನಾಗೇ ನಾವು ರಾಮರ ಸೇವೆ ಮಾಡಿದ್ದೀವಿ. ಇವಾಗ ಪ್ರಸಾದ ವಿನಿಯೋಗ ನಡೀತಾ ಇದೆ. ಥ್ಯಾಂಕ್ ಯು. ಇದು ಶ್ರೀರಾಮುಲ ಸನ್ನಿಧಿ ಅಂತ ಪ್ರತಿ ವರ್ಷ ಇಲ್ಲಿ ರಾಮ ರಥೋತ್ಸವ ನಡೆಸ್ತೀವಿ. ಈ ವರ್ಷ ಇದು ಬಂದು 118ನೇ ವರ್ಷ. ಪ್ರತಿ ವರ್ಷ ಇದೇ ರೀತಿ ಜನರೆಲ್ಲರೂ ಬಂದು ಕಾರ್ಯಕ್ರಮನ ತುಂಬ ಅದ್ಧೂರಿಯಾಗಿ ನಡೆಸ್ತೀವಿ. ಶ್ರುತಿ ಅಂತ ಇದನ್ನು ನಮ್ಮ ಮುತ್ತಜ್ಜಿಯವರು ಅನ್ನಪೂರ್ಣಮ್ಮ ಅಂತ ಶುರು ಮಾಡಿದ್ರು. ಅವರ ನಂತರ ನಮ್ಮ ತಾತ ನಡೆಸ್ತಾ ಇದ್ರು. ಈಗ ನಮ್ಮ ತಾಯಿ ನಡೆಸ್ತಾ ಇದ್ದಾರೆ. ಅವ್ರ ಮಕ್ಕಳು ನಾವು ಇದನ್ನ ಹಂಗೆ ಮುಂದಕ್ಕೂ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀವಿ. ಹೆಸರು ಸುನಂದ ಜನಾರ್ದನ್ ಅಂತ. ಈ ದೇವಸ್ಥಾನದಲ್ಲಿ ರಥೋತ್ಸವ ಮಾಡಿಸ್ತಾ ಇದ್ವಿ. ಶಿವಾಜಿನಗರ ರಾಮರ ದೇವಸ್ಥಾನದಲ್ಲಿ 119 ವರ್ಷದಿಂದ ನಡೀತಾ ಇದೆ ಇದು. ಇವಾಗ ನಾನು ಒಂದು 15 ವರ್ಷದಿಂದ ಮಾಡ್ತಾಯಿದ್ದೀನಿ. ಇವಾಗ ಒಂದು 800 ಜನ ಊಟಕ್ಕೆ ಬರ್ತಾರೆ. 800ರಿಂದ 900ವರೆಗೂ ಜನ ಊಟಕ್ಕೆ ಬರ್ತಾರೆ. ಎಲ್ಲರಿಗೂ ನಾವು ಸ್ವೀಟ್ಸು, ಗಿಫ್ಟ್ಲು, ಮಜ್ಜಿಗೆ, ಊಟನೂ ಚೆನ್ನಾಗಿರುತ್ತೆ ಇಲ್ಲಿ. ಎಲ್ಲರೂ ಬರ್ತಾರೆ, ಎಲ್ಲರೂ ಖುಷಿ ಪಡ್ತಾರೆ.
ಹಂಗಾಗಿ ಅದನ್ನು ಹಂಗೆ ನಮ್ಮ ಮಕ್ಕಳು ನಡ್ಸ್ಕೊಂಡು ಹೋಗ್ಲಿ ಅನ್ನೋದು ನನ್ನ ಕೋರಿಕೆ ಅಷ್ಟೇ. ರಥೋತ್ಸವ ಮಾಡಿದ್ದೀರಾ? ಹಾಂ, ರಥೋತ್ಸವ ಇದೆ. ಪ್ರತಿ ವರ್ಷ ಶ್ರೀರಾಮನವಮಿ ಆದ 4-5 ದಿವಸಕ್ಕೆ ಬರುತ್ತೆ. ತಿಥಿ ನೋಡಿ ಮಾಡ್ತಾರೆ, ಅದನ್ನು ಮಾಡಿಸ್ತಾ ಇದ್ದೀವಿ. ಇಲ್ಲಿವರೆಗೂ ಮಾಡಿದ್ದೀವಿ. ಆಮೇಲೆ ನಾನಾದ್ಮೇಲೆ ಮಕ್ಕಳಾದ್ಮೇಲೆ ಮೊಮ್ಮಗನೂ ನಡ್ಸ್ಕೊಂಡು ಹೋಗಬೇಕು ಅನ್ನೋದು ದೇವರಲ್ಲಿ ನಾನು ಬೇಡಬೇಕು. ಜಯ ಜಯ ಜಾನಕಿ ರಾಮ ಕೌಸಲ್ಯ ರಾಮ ಜಯ ಜಯ ಜಾನಕಿ ರಾಮ ಕಲ್ಯಾಣ ರಾಮ ಜಯ ಜಯ ರಾಘವ ರಾಮ ಕೌಸಲ್ಯ ರಾಮ ಜಯ ಜಯ ಜಾನಕಿ ರಾಮ ಜಾನಕಿ ರಾಮ ಕೋದಂಡ ರಾಮ ರಾಕ್ಷಸ ಭೀಮ ಲೋಕಾಭಿರಾಮ ಪಟ್ಟಾಭಿರಾಮ ಕೋದಂಡ ರಾಮ ರಾಕ್ಷಸ ಭೀಮ ರಾಮ ನಿರ್ಮಲ ರಾಮ ಲಕ್ಷ್ಮಣ ರಾಮ ನಿರ್ಮಲ ರಾಮ ಇನಕುಲ ಸೋಮ ರಾಜಲ ರಾಮ ಲಕ್ಷ್ಮಣ ರಾಮ ನಿರ್ಮಲ ರಾಮ ಇನಕುಲ ಸೋಮ ರಾಜಲ ರಾಮ ಕೌಸಲ್ಯ ರಾಮ ಜಯ ಜಯ ರಾಮ ವೀರ ಮೋಹನಕಾರ ರಾಮ ಧ್ಯಾನ ಗೋಚರ ಶ್ಯಾಮ ಶರೀರ ಮೋಹನಕಾರ ರಾಮ ಮೈತ್ರಿ ಪ್ರಿಯಕರ ಮಂಗಳ ಶಾರದೆ ಸನ್ನುತ ರಾಮ ಶಾರದೆ ಸನ್ನುತ ರಾಮ 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 ರಾಮ